देख रहे हैं A9 न्यूज़। ಇವತ್ತು ವಿಜಯಪುರ ನಗರದ ಪ್ರಮುಖ ಕೇಂದ್ರ ಸ್ಥಳದಲ್ಲಿ ಇರುವ ಗಗನ್ ಮಹಲ್ ಅನ್ನು ಅಭಿವೃದ್ಧಿಪಡಿಸುವುದರ ಬಗ್ಗೆ ನಾನು ಮತ್ತು ASI ಸೂಪರಿಂಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಧಾರವಾಡ ಅವರು ಸ್ಥಳ ತನಿಖೆ ಮಾಡಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನದಿಂದ 1.5 ಕೋಟಿಯಷ್ಟು ಅನುದಾನ ಈ ಗಗನ್ ಮಹಲ್ ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿದೆ. ಸೊ ಆದ್ದರಿಂದ ಇಲ್ಲಿ ಇರುವ ಕಂತಕವನ್ನು ಅಭಿವೃದ್ಧಿ ಮಾಡುವುದು, ಇಲ್ಲಿ ಉದ್ಯಾನವನ್ನು ನಿರ್ಮಿಸುವುದು ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಬೇಕಾಗಿರುವುದರಿಂದ ಅದು ಹೇಗೆ ಮಾಡಬೇಕು, ಇಲ್ಲಿ ಗಗನ್ ಮಹಲಿನ ಒಂದು ಸೌಂದರ್ಯಕ್ಕೆ ಯಾವುದು ತೊಂದರೆ ಆಗಲ್ಲದೆ ಹೇಗೆ ಅದೇ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ASI ಅವರೊಂದಿಗೆ ಪರಿಶೀಲನೆ ಮಾಡಲಾಯಿತು. ಸೊ ಮುಂದಿನ ದಿನಗಳಲ್ಲಿ DPR ಅನ್ನು ಫೈನಲೈಸ್ ಮಾಡಿ ಮತ್ತು ಕೇಂದ್ರೀಯ ಕಚೇರಿ ASI ಅವರಿಗೆ ಮತ್ತು ರಾಜ್ಯದ ಪ್ರಮೋದೋತ್ಸವ ಇಲಾಖೆಗೆ MOU ಮಾಡಿಕೊಳ್ಳೋಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಅದೇ ರೀತಿ ನಗರದಲ್ಲಿರುವ ಎಲ್ಲ ಪ್ರಮುಖ ಸ್ಥಳಗಳನ್ನು ಕೂಡ ಅಭಿವೃದ್ಧಿಪಡಿಸೋಕ್ಕೆ ಈ ಥರ ನಾವು ಕ್ರಮಗಳನ್ನು ಕೈಗೊಳ್ಳುತ್ತೀವಿ. ಇವರ ಜೊತೆ ಈ ಗಗನ್ ಮಹಲ್ ಪರಿಸರದ ಒಂದು ವೀಕ್ಷಣೆ ಮಾಡಿ ಕೆಲವೊಂದಿಷ್ಟು ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ಹಳೆಯ ಕೋಟೆ ಕೊತ್ತಲುಗಳಿದ್ದಾವೆ ಅವುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ, ತದನಂತರ ಅದಕ್ಕೆ ಹೊಂದಿಕೊಳ್ಳುವಂಥ ಕೆಲವೊಂದಿಷ್ಟು ಸ್ಟ್ರಕ್ಚರ್ಗಳನ್ನು ಅಥವಾ ಪಾತ್ವೆ ಅಂತೇನು ಹೇಳಿರ್ತೀವಿ ಅದನ್ನೆಲ್ಲ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ತದನಂತರ ಭಾಳ ವರ್ಷದಿಂದ ಹಿಂಗೆ ಪೆಂಡಿಂಗ್ ಬಿದ್ದಿಸ್ತಾರೆ. ಈಗ ನಮ್ಮ DC ಸಾಹೇಬರು ಬಂದಂದು ಭಾಳ ಒಳ್ಳೇದಾಗದ ನೋಡೋರು ಸಿಟಿ ಒಳಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿರಿ, ಒಳ್ಳೆಯ ವಿಚಾರನ ಸಾಹೇಬರು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ನಾವು ಕೂಡ ಸ್ಪಂದಿಸ್ತಾ ಇದ್ವಿ. ಸೊ ನಾನು ಈಗ ತಾನೇ ಚಾರ್ಜ್ ತೊಗೊಂಡಿದ್ದೀನಿ. ನಾನು ಕೂಡ ಅವ್ರ ಜೊತೆಗೆ ಹೆಗಲು ಕೊಟ್ಟು ನಿಂತು ಕೆಲಸ ಮಾಡ್ತೀವಿ. ಎಸ್ ಇದು ಎಲ್ಲಾದರೂ ಪರ್ಮಿಷನ್ ಎಕ್ಸ್ಟ್ರಾ ಇಂಟರ್ವೆನ್ಷನ್ ಅದು ಇಂಟರ್ವೆನ್ಷನ್ ಅಂದರೆ ಲಿಸ್ನಿಂಗ್ ಟು ದಿ ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಟ್ನೆರ್ಸ್ ಅಲ್ಲ. இப்போ நாங்கள் பீப்புள் ஸ்லோலி உங்களுக்கு பண்ணியிருக்காங்க. விஜய் இருக்குது சார், என்ன இருக்குன்னா அர்ஜென்ட் இருக்குன்னு சொல்லிட்டாங்க. கண்டிப்பாக அவங்க சொல்லுவாங்க. நீங்கள் DPR what a kind of monuments we have circle.
लेटेस्ट न्यूज के लिए देखते रहिए A9 न्यूज।